ಇವತ್ತು ನನಗೆ ಅತ್ಯಂತ ಸಂತೋಷವಾಗ್ತಿದೆ. ಇವತ್ತಿನ ಅಧಿವೇಶನದಲ್ಲಿ ಆಗಮಿಸಿ ನಮ್ಮ ಸಭಾಧ್ಯಕ್ಷ ಗ್ಯಾಲರಿ ಸದನ ವೀಕ್ಷಿಸುತ್ತಿರುವಂತಹ ಅನಿವಾಸಿ ಭಾರತೀಯರ ಸಮಿತಿ, ಬಹುಶಃ ನಮ್ಮ ಅನಿವಾಸಿ ಭಾರತೀಯ ಇದರ ನಮ್ಮ ಸೆಲ್ಲಿನ ಅಧ್ಯಕ್ಷ ಅಂತ ಆರತಿ ಕೃಷ್ಣ ಅವರ ನೇತೃತ್ವದಲ್ಲಿ ಸುಮಾರು 15 ವಿವಿಧ ರಾಷ್ಟ್ರಗಳಲ್ಲಿ ದುಡಿದು ವ್ಯಾಪಾರ ಅಥವಾ ಅವರ ಬಿಸಿನೆಸ್ ಮಾಡುತ್ತಿರುವಂತಹ ನಮ್ಮ ಅನಿವಾಸಿ ಕನ್ನಡಿಗರು ಇವತ್ತು ಬಂದು ನಮ್ಮನ್ನು ವೀಕ್ಷಿಸಿ ಗ್ಯಾಲರಿಯಲ್ಲಿ ಇದ್ದಾರೆ. ಬಹುಶಃ ಇವತ್ತು ನಮ್ಮ ಕನ್ನಡ ನಾಡಿನಲ್ಲಿ ಹುಟ್ಟಿ ಬಹುಶಃ ವಿದೇಶದಲ್ಲಿ ತಮ್ಮದೇ ಆದ ಶ್ರಮ, ಅವರ ಪ್ರಯತ್ನ ಮತ್ತು ಅವರ ವ್ಯಾಪಾರ ಮತ್ತು ಕೆಲಸ ಮುಖಾಂತರ ಅಲ್ಲಿ ತನ್ನ ಕೆಲಸ ಕಾರ್ಯ ಮಾಡ್ತಿದ್ರು ಕೂಡ ನಮ್ಮ ಕನ್ನಡ ಸಂಸ್ಕೃತಿ, ಪರಂಪರೆ, ಆಚಾರ ವಿಚಾರನ ಮರೆಯದೆ ನಮ್ಮ ಕನ್ನಡ ಭಾಷೆ, ನಮ್ಮ ಸಂಸ್ಕೃತಿಯನ್ನು ಆ ದೇಶದಲ್ಲಿ ಕೂಡ ಇವತ್ತು ಸ್ಥಾಪಿಸಿ ಅದನ್ನು ಪ್ರಚಾರ ಮಾಡಿಕೊಳ್ಳಿ ವಿಶೇಷವಾದ ಆ ಪ್ರೋತ್ಸಾಹ ಅಲ್ಲಿ ಕೊಟ್ಟು, ಅದಲ್ಲದೆ ಅಲ್ಲಿ ದುಡಿದಂತ ಅವರ ಹೃದಯದಲ್ಲಿ ನಮ್ಮ ರಾಜ್ಯದ ವಿವಿಧ ಪ್ರದೇಶದಲ್ಲಿ ಸಮಾಜದ ಎಲ್ಲಾ ವರ್ಗದ ಮತ್ತು ತಳಮಟ್ಟದವರಿಗೆ ಕೂಡ ತಮ್ಮದೇ ಆದ ಒಂದು ವಿಶೇಷ ಕೊಡುಗೆ ಕೊಡುವ ಮೂಲಕ, ಅಲ್ಲದೆ ಬಹಳಷ್ಟು ಯುವಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಉದ್ಯೋಗ ಸೃಷ್ಟಿಸಿ ಉದ್ಯೋಗ ಕೊಡುವ ಮೂಲಕ ನಮ್ಮ ರಾಜ್ಯದ ಬೆಳವಣಿಗೆಗೆ, ಕನ್ನಡದ ಬೆಳವಣಿಗೆ, ಸಂಸ್ಕೃತಿಗೆ ತಮ್ಮದಾದ ಕೊಡುಗೆಯನ್ನು ಕೊಟ್ಟಿದ್ದನ್ನು ನಾನು ಸ್ಮರಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಬಹುಶಃ ಇವತ್ತು ಅವೆಲ್ಲರ ನಮ್ಮ ರಾಜ್ಯ ಮತ್ತು ದೇಶದ ಅಭಿವೃದ್ಧಿಗೆ ಪರೋಕ್ಷವಾಗಿ ಸಹಕಾರ ಕೊಟ್ಟಂತ ಎಲ್ಲ ನಮ್ಮ ಅನಿವಾಸಿ ಕನ್ನಡಿಗರು ಮತ್ತು ಅನಿವಾಸಿ ಭಾರತೀಯರನ್ನು ಯಾರು ಇವತ್ತು ಆಗಮಿಸಿ ನಮ್ಮ ಗ್ಯಾಲರಿಯಿಂದ ನಮ್ಮ ವೀಕ್ಷಿಸಿದ್ದಾರ, ಅವನ್ನೆಲ್ಲರೂ ನಾನು ನಮ್ಮ ಎಲ್ಲ ಶಾಸಕರ ಪರವಾಗಿ, ಸರ್ಕಾರದ ಪರವಾಗಿ, ಕರ್ನಾಟಕದ ಜನತೆಯ ಪರವಾಗಿ ನಾನು ಸ್ವಾಗತಿಸಿ ಅವ್ರನ್ನ ಶುಭಾಶಯ ನಾನು ಸಲ್ಲಿಸಿ ಇನ್ನೂ ಕೂಡ ಅವರ ಕೊಡುಗೆ ನಮ್ಮ ಸರ್ಕಾರ ಬರಲಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ಮತ್ತೊಮ್ಮೆ ಎಲ್ಲರ ಪರ ಅವರನ್ನು ಸ್ವಾಗತಿಸ್ತೇನೆ ಸರ್ಕಾರದ ಮುಖಾಂತರ. ಮಾನ್ಯ ಅಧ್ಯಕ್ಷರೇ, ಇವತ್ತು ಬಹಳ ಸಂತೋಷ ಆಗ್ತದೆ. ಸುಮಾರು 50-60 ಜನ NRIಗಳು ಇವತ್ತು ನಮ್ಮ ರಾಜ್ಯಕ್ಕೆ ಭೇಟಿ ಕೊಟ್ಟು ತಮ್ಮ ಆಹ್ವಾನದ ಮೇಲೆ ಕೆನಡಾದಿಂದ, UK-ಯಿಂದ, ಅಮೆರಿಕಾದಿಂದ, ಆಸ್ಟ್ರೇಲಿಯಾದಿಂದ, ಸಿಂಗಪೂರ್ದಿಂದ ಮತ್ತು ಅನೇಕ ಮಿಡ್ಲ್ ಈಸ್ಟ್ ದೇಶಗಳಿಂದ ಇವತ್ತು ತಮ್ಮ ಆಹ್ವಾನಕ್ಕೆ ಮನಸಿ ಅವರು ಆಗಮಿಸಿದ್ದಾರೆ. ಅವರಿಗೆ ಸರ್ಕಾರದ ಪರವಾಗಿ ನಾನು ಕೂಡ ಅವರನ್ನು ಸ್ವಾಗತ ಮಾಡ್ತೇನೆ. ಈ ಸಂದರ್ಭದಲ್ಲಿ ನಾವು ಪ್ರಶಂಸೆ ಮಾಡಲೇಬೇಕು. ಅವರು ತಮ್ಮ ವೃತ್ತಿ ಹುಡುಕೊಂಡು ಬೇರೆ ಬೇರೆ ದೇಶಗಳಿಗೆ ಹೋಗಿ ಜೀವನವನ್ನು ಕಟ್ಟಿಕೊಂಡಿದ್ದಾರೆ ಅನ್ನುವಂಥದ್ದು ತಾವು ನೋಡಿದ್ದೀರಿ, ನಾನು ನೋಡಿದ್ದೀನಿ. ಎಂಥ ಕಠಿಣ ಪರಿಸ್ಥಿತಿಯಲ್ಲಿ ಅವರು ಇಲ್ಲಿಂದ ಹೋಗಿ ತಮ್ಮ ಜೀವನವನ್ನು ಕಟ್ಟಿಕೊಂಡಿದ್ದಾರೆ. ಇವತ್ತು ಅನೇಕ ಜನ ಬಹಳ ಯಶಸ್ವಿಯಾಗಿ ಉದ್ಯಮಿಗಳಾಗಿದ್ದಾರೆ, ಯಶಸ್ವಿಯಾಗಿ ಅವರು ತಮ್ಮ ಜೀವನವನ್ನು ಕಟ್ಟಿಕೊಂಡಿದ್ದಾರೆ. ಇತ್ತೀಚೆಗೆ ತಾವು ನೋಡಿರ್ಬೋದು, ಸುಮಾರು 60-80% NRIಗಳು ಆ ದೇಶದಲ್ಲಿ ಏನು ಗಳಿಸಿದ್ರು ಅದನ್ನೆಲ್ಲ ಭಾರತಕ್ಕೆ ನಾವು ತೆಗೆದುಕೊಂಡು ಹೋಗಬೇಕು, ನಾವು ಹುಟ್ಟಿದ ನಾಡು ಅದನ್ನು ಕಟ್ಟಬೇಕು ಅನ್ನುವಂಥ ರೀತಿಯಲ್ಲಿ ಬಹಳಷ್ಟು ಜನ NRIಗಳು ಇವತ್ತು ವಾಪಸ್ ಬರ್ತಕ್ಕಂಥ ಮನಸ್ಸನ್ನು ಮಾಡಿರೋದನ್ನು ನಾವು ಗಮನಿಸ್ತೇವೆ. ಒಂದು ಕಾಲಕ್ಕಿತ್ತು ಹೊರದೇಶಗಳಿಗೆ ಹೋದರೆ ಮತ್ತೆ ಬರೋದಿಲ್ಲ, ಬ್ರೈನ್ ಡ್ರೈನ್ ಆಗುತ್ತೆ, ಆದ್ದರಿಂದ ಹೆಚ್ಚು ಭಾರತೀಯರನ್ನ ಹೊರಗಡೆನೆ ಕಳಿಸಬಾರ್ದು ಅಂತಕ್ಕಂಥ ನೀತಿಗಳನ್ನು ಕೂಡ ಹಿಂದೆ ಭಾರತ ಸರ್ಕಾರ ಮಾಡಿಕೊಂಡಿದ್ದನ್ನು ಕೂಡ ಕೇಳಿದ್ವಿ. ಆದರೆ ಇವತ್ತು ಆ ಪರಿಸ್ಥಿತಿ ಇಲ್ಲ. ಬಹಳಷ್ಟು ಜನ ಅಲ್ಲಿ ಬಹಳ ಅವರ ಉದ್ಯಮಿಗಳಲ್ಲಿ ಹಣ ಗಳಿಸಿ ಇಲ್ಲಿಗೆ CSR ಫಂಡ್ಗಳನ್ನು ಕೊಟ್ಟು ಇತ್ತೀಚೆಗೆ ನಾವು ಭಾರತಕ್ಕೆ ವಾಪಸ್ ನಾವು ಇನ್ವೆಸ್ಟ್ ಮಾಡ್ತೇವೆ ಅಂತ ಹೇಳ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ. ಅದಕ್ಕಾಗಿ 2008ರಲ್ಲಿ ಕರ್ನಾಟಕ ಸರ್ಕಾರ NRI ಫೋರಮ್ ಅನ್ನು ರಚನೆ ಮಾಡುತ್ತೆ. ಅವ್ರಿಗೇನೇನು ಸಮಸ್ಯೆಗಳು ಬರುತ್ತೆ, ಅವ್ರಿಗೇನು ಸಹಾಯ ಮಾಡ್ಬೋದು, ಆ ದೃಷ್ಟಿಯಿಂದ NRI ಫೋರಮ್ ಅನ್ನು ಮಾಡಿದ್ದಾರೆ. ಈಗಾಗಲೇ ನಮ್ಮ ಸರ್ಕಾರದಲ್ಲಿ ಶ್ರೀಮತಿ ಆರತಿ ಕೃಷ್ಣ ಅನ್ನೋರನ್ನ ಉಪಾಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ನಾನು ನಮ್ಮ ಪಕ್ಷದ ಪ್ರಣಾಳಿಕೆಯ ಸಮಿತಿಯ ಅಧ್ಯಕ್ಷನಾಗಿ ಪ್ರಣಾಳಿಕೆಯನ್ನು ತಯಾರು ಮಾಡುವಂಥ ಸಂದರ್ಭದಲ್ಲಿ NRI ಫೋರಮ್ನವರು ನಮಗೆ ರೆಪ್ರೆಸೆಂಟೇಷನ್ ಕೊಟ್ಟಿದ್ರು. ಕೇರಳದಲ್ಲಿ ಒಂದು NRI ಮಿನಿಸ್ಟ್ರಿಯನ್ನೇ ಮಾಡಿದ್ದಾರೆ. ದೇಶದಲ್ಲಿ ಮಾಡಿರೋದು ಎಕ್ಸ್ಟರ್ನಲ್ ಅಫೇರ್ಸ್ ಅಲ್ಲಿ ಅದು ಬೇರೆ, ಆದರೆ ಪ್ರತಿ ರಾಜ್ಯದಲ್ಲೂ ಮಾಡ್ತಕ್ಕಂಥ ರೀತಿಯಲ್ಲಿ ಕೇರಳದವರು ಮಾಡಿದ್ದಾರೆ. ಯಾಕೆಂದ್ರೆ ಕೇರಳದಿಂದ ಬಹಳ ಜನ
ಹೊರದೇಶಕ್ಕೆ ಹೋಗಿದ್ದಾರೆ, ಅಲ್ಲಿ ಹಣ ಗಳಿಸ್ತಾರೆ, ವಾಪಸ್ ತರ್ತಾರೆ, ಮತ್ತು ಅವರಿಗೆ ಅನೇಕ ಸಮಸ್ಯೆಗಳು ಕೂಡ ಇದ್ದಾವೆ. ಒಂದೊಂದು ಸಾರಿ ಅಲ್ಲಿ ಯಾರಾದರೂ ತೀರ್ಕೊಂಡ್ರೆ ಅವರನ್ನ ಇಲ್ಲಿಗೆ ಅವರ ಶವವನ್ನ ಸಾಗಿಸೋದಕ್ಕೆ ಕೂಡ ಬಹಳ ಕಷ್ಟ ಬೀಳ್ತಕ್ಕಂಥದ್ದನ್ನು ಕೂಡ ನಾವು ಕೇಳಿದ್ದೇವೆ. ಅದಕ್ಕಾಗಿ ನಾವು ನಮ್ಮ ಪ್ರಣಾಳಿಕೆಯಲ್ಲಿ ಸೇರಿಸಿದ್ದು ನಾವು ಕೂಡ ಕೇರಳ ಮಾದರಿಯಲ್ಲಿ ಒಂದು ಮಿನಿಸ್ಟ್ರಿಯನ್ನ ಮಾಡ್ತೇವೆ ಅಂತ ಹೇಳಿದ್ದೇವೆ. ಅದನ್ನ ಮುಂದಿನ ದಿನದಲ್ಲಿ ನಮ್ಮ ಸರ್ಕಾರ ನಾವು ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಮತ್ತು ಎಲ್ಲ ರೀತಿಯಲ್ಲಿ ಕೂಡ ಅವರಿಗೆ ಏನೆಲ್ಲ ಸಹಾಯಗಳು, ಕಾನೂನಾತ್ಮಕವಾಗಿ ಸಹಾಯಗಳನ್ನು ಮಾಡೋದಕ್ಕೆ ಅಗತ್ಯತೆ ಇದೆ, ಅದನ್ನ ನಾವು ನಮ್ಮ ರಾಜ್ಯ ಸರ್ಕಾರ ನಾವು ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹಂಚ್ಕೊಳ್ತೇನೆ. ಅವರು ಕೆಲವು ಸಮಸ್ಯೆಗಳನ್ನು ಕೂಡ ಈಗಾಗಲೇ ನಮ್ಮ NRI ಫೋರಮಿನ ಉಪಾಧ್ಯಕ್ಷರ ಹತ್ತಿರ ಕೊಟ್ಟಿದ್ದಾರೆ. ಅದನ್ನು ಕೂಡ ಬಹಳ ಗಂಭೀರವಾಗಿ ನಾವು ಪರಿಗಣಿಸಿ ಆ ಕೆಲಸವನ್ನು ಮಾಡ್ತೇವೆ. ಅವರಿಗೇನೆಲ್ಲ ಕಲ್ಯಾಣ ಕೆಲಸ ಆಗಬೇಕು ಅದನ್ನು ನಾವು ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಮತ್ತೊಂದು ಬಾರಿ ನಾನು ಸರ್ಕಾರದ ಪರವಾಗಿ ನಾನು ಕೂಡ ತಮ್ಮ ಜೊತೆಯಲ್ಲಿ ಅವರನ್ನು ಸ್ವಾಗತಿಸ್ತೇನೆ.